ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಈ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 2ನೆಯ ಸರ್ಗವನ್ನು ಗಮನಿಸೋಣ. ಇದರಲ್ಲಿ ತಮಸಾ ನದಿಯ ತೀರದಲ್ಲಿ ಕ್ರೌಂಚ ವಧೆಯಿಂದ ಸಂತಪ್ತರಾದಂತಹ ವಾಲ್ಮೀಕಿ ಮಹರ್ಷಿಗಳ ಶೋಕದ ಮಾತು ಶ್ಲೋಕ ರೂಪವಾಗಿ ಹೇಗೆ ಹೊರಹೊಮ್ಮಿತು, ಹಾಗೆ ರಾಮಾಯಣ ಕಾವ್ಯವನ್ನು ರಚಿಸಲಿಕ್ಕೆ ಬ್ರಹ್ಮನಿಂದ ವಾಲ್ಮೀಕಿಗಳಿಗೆ ಆದೇಶ ಬಂದುದು ಹೇಗೆ, ರಾಮಾಯಣ ಕಾವ್ಯದ ಉಪಕ್ರಮವನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡ್ತಾ ಹೋಗೋಣ. ವಾಕ್ಯ ವಿಶಾರದರಾದಂತಹ ಧರ್ಮಾತ್ಮರಾದ ಮಹಾಮುನಿಗಳಾದ ವಾಲ್ಮೀಕಿ ಮಹರ್ಷಿಗಳು ನಾರದರು ಹೇಳಿದ ಸಂಗ್ರಹ ರಾಮಾಯಣವನ್ನು ಕೇಳಿ ಸಂತುಷ್ಟರಾಗ್ತಾರೆ. ಶಿಷ್ಯರೊಡನೆ ನಾರದ ಮಹರ್ಷಿಗಳನ್ನು ವಿಧಿಪೂರ್ವಕವಾಗಿ ಪೂಜಿಸ್ತಾರೆ. ವಾಲ್ಮೀಕಿಗಳು ಶಿಷ್ಯ ಸಮೇತರಾಗಿ ಮಾಡಿದ ಪೂಜೆಯನ್ನು ದೇವರ್ಷಿಗಳಾದ ನಾರದರು ಸ್ವೀಕರಿಸಿ ವಾಲ್ಮೀಕಿಗಳ ಅನುಮತಿಯನ್ನು ಪಡೆದು ಆಕಾಶಕ್ಕೆ ತೆರಳುತ್ತಾರೆ. ನಾರದರು ದೇವಲೋಕಕ್ಕೆ ತೆರಳಿದ ನಂತರ ವಾಲ್ಮೀಕಿಗಳು ಆಶ್ರಮದಲ್ಲಿ ಮುಹೂರ್ತ ಕಾಲವಿದ್ದು ಅನಂತರ ಮಾಧ್ಯಾಹ್ನಿಕ ಕ್ರಿಯೆಗಾಗಿ ಗಂಗಾ ನದಿಗೆ ಸಮೀಪದಲ್ಲೇ ಇದ್ದಂತಹ ತಮಸಾ ನದಿಯ ತೀರಕ್ಕೆ ಹೊರಡ್ತಾರೆ. ತಮಸಾ ತೀರಕ್ಕೆ ಹೋಗಿ ನದಿಯ ನೀರು ಕೆಸರಿಲ್ಲದೆ ಸ್ವಚ್ಛವಾಗಿ ಇದ್ದುದನ್ನು ಕಂಡು ಪಕ್ಕದಲ್ಲಿಯೇ ನಿಂತಿದ್ದಂತಹ ಭರದ್ವಾಜ ಎಂಬಂತಹ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಭರದ್ವಾಜ, ಈ ತಮಸಾ ನದಿಯ ನೀರನ್ನು ನೋಡು, ಎಷ್ಟು ಸ್ವಚ್ಛವಾಗಿದೆ. ನೀರಿನ ಕೆಳಭಾಗದಲ್ಲಿ ಕೆಸರಿಲ್ಲ, ಬಹಳ ತಿಳಿಯಾಗಿದೆ, ರಮಣೀಯವಾಗಿದೆ. ಸುಳಿಗಳಾಗಲಿ ಜಲಪಾತಗಳಾಗಲಿ ಇಲ್ಲದೆ ಈ ನದಿಯು ಪ್ರಸನ್ನವಾದ ಪ್ರವಾಹದಿಂದ ಕೂಡಿದೆ. ನಿಶ್ಚಯವಾಗಿಯೂ ಇದನ್ನು ನೋಡಿದರೆ ಸತ್ಪುರುಷನ ಕೋಮಲವಾದ ಕಲ್ಮಶರಹಿತವಾದ ಅನುದ್ವಿಗ್ನವಾದ ಮನಸ್ಸಿನಂತೆಯೇ ಕಾಣುತ್ತಿದೆ. ಮಗು, ಇಲ್ಲಿಯೇ ನನ್ನ ಕಮಂಡಲವನ್ನಿಡು, ಸ್ನಾನಕ್ಕಾಗಿ ನಾರು ಬಟ್ಟೆಯನ್ನು ಕೊಡು. ಈ ತೀರ್ಥದಲ್ಲಿಯೇ ನಾನು ಶ್ರೇಷ್ಠವಾದಂತಹ ಮಾಧ್ಯಂದಿನ ಸ್ನಾನವನ್ನು ಮಾಡಿ ಮುಗಿಸುತ್ತೇನೆ ಎಂಬುದಾಗಿ ಮಹಾತ್ಮರಾದಂತಹ ವಾಲ್ಮೀಕಿ ಮಹರ್ಷಿಗಳಿಂದ ಹೀಗೆ ನಿರ್ದೇಶಿಸಲ್ಪಟ್ಟಂತಹ ಗುರುವಿನ ಆಜ್ಞಾಧಾರಕನಾದ ಭರದ್ವಾಜನು ಸ್ನಾನ ವಸ್ತ್ರವನ್ನು ಮಹರ್ಷಿಗಳಿಗೆ ಕೊಡ್ತಾನೆ. ಜಿತೇಂದ್ರಿಯರಾದ ವಾಲ್ಮೀಕಿ ಮಹರ್ಷಿಗಳು ಶಿಷ್ಯನಿಂದ ಸ್ನಾನ ವಸ್ತ್ರವನ್ನು ತೆಗೆದುಕೊಂಡು ನದಿಯ ದಂಡೆಯಲ್ಲಿ ಇದ್ದಂತಹ ವನದ ಸೊಬಗನ್ನು ನೋಡುತ್ತಾ ಸಂಚರಿಸ್ತಾ ಇರ್ತಾರೆ. ಈ ರೀತಿಯಾಗಿ ಸಂಚರಿಸ್ತಾ ಇದ್ದಾಗ ತಮಸಾ ನದಿಯ ತೀರ ಪ್ರದೇಶದಲ್ಲಿ ಒಂದು ಕ್ಷಣವಾದರೂ ವಿರಹವನ್ನು ಅನುಭವಿಸಲು ಅಸಮರ್ಥವಾಗಿದ್ದ, ಆನಂದ ಅತಿಶಯದಿಂದ ಮನೋಹರವಾಗಿ ಧ್ವನಿ ಮಾಡುತ್ತಿದ್ದ ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ಪೂಜ್ಯರಾದಂತಹ ವಾಲ್ಮೀಕಿಗಳು ಕಾಣ್ತಾರೆ. ಆನಂದ ಅತಿಶಯದಿಂದ ನಲಿದಾಡುತ್ತಿದ್ದಂತಹ ಆ ಪಕ್ಷಿ ಯುಗ್ಮವನ್ನು ಮಹರ್ಷಿಗಳು ನೋಡುತ್ತಿರುವಾಗಲೇ ಅವರು ನೋಡುತ್ತಿರುವರು ಎಂಬುದನ್ನು ಅಲಕ್ಷಿಸಿ ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ವೈರ ಬುದ್ಧಿ ಇರುವಂತಹ ಪಾಪ ಕಾರ್ಯ ಮಾಡಲು ಸ್ವಲ್ಪವೂ ಹಿಂಜರಿಯದ ನಿಷಾದನೊಬ್ಬನು ಆ ಪಕ್ಷಿ ಯುಗ್ಮದಲ್ಲಿ ಗಂಡು ಪಕ್ಷಿಗೆ ತನ್ನ ಬಾಣದಿಂದ ಗುರಿಯಿಟ್ಟು ಹೊಡೆದು ಬಿಡ್ತಾನೆ. ಪಕ್ಕದಲ್ಲೇ ಇದ್ದಂತಹ ಹೆಣ್ಣು ಪಕ್ಷಿ ನಿಷಾದನು ತನ್ನ ಜೊತೆಯ ಗಂಡು ಪಕ್ಷಿಗೆ ಹೊಡೆದುದನ್ನು ಮತ್ತು ಅದು ಒಡನೆಯೇ ಭೂಮಿಯ ಮೇಲೆ ಬಿದ್ದು ರಕ್ತದಿಂದ ತೋಯ್ದ ಶರೀರವುಳ್ಳದ್ದಾಗಿ ಮರಣ ಅವಸ್ಥೆಯಲ್ಲಿ ಸಂಕಟ ಪಡುತ್ತಾ ಅತ್ತಲಿತ್ತ ಧೂಳಿನಲ್ಲಿ ಹೊರಳಾಡುತ್ತಿರೋದನ್ನು ಕಂಡು ಕರುಣಾಜನಕವಾದಂತಹ ಧ್ವನಿಯಲ್ಲಿ ರೋದನವನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ಆ ಪಕ್ಷಿಗಳು ಯಾವಾಗಲೂ ಪರಸ್ಪರ ವಿರಹ ಎಂಬುದನ್ನೇ ಕಾಣದೆ ಸಹಚಾರಿಗಳಾಗಿರುತ್ತವೆ. ಆಗ ತನ್ನ ಸಂಗಾತಿಯಾದ ತಾಮ್ರದಂತೆ ಕೆಂಪಾದ ತಲೆಯಿಂದ ಕೂಡಿದ್ದ ರತಿ ಸುಖದಲ್ಲಿ ಪ್ರಮತ್ತವಾಗಿದ್ದ ನಯನ ಮನೋಹರವಾದ ಗರಿಗಳಿಂದ ಕೂಡಿದ್ದ ತನ್ನ ಪ್ರಿಯನಿಂದ ಬೇರ್ಪಟ್ಟು ಮಾಡುತ್ತಿದ್ದಂತಹ ಹೆಣ್ಣು ಪಕ್ಷಿಯ ರೋದನವು ನಿಶ್ಚಯವಾಗಿಯೂ ಕರುಣಾಜನಕವಾಗಿತ್ತು. ನಿಷಾದನಿಂದ ಕೆಡಹಲ್ಪಟ್ಟು ಭೂಮಿಯ ಮೇಲೆ ಅತ್ತಲಿತ್ತ ಹೊರಳಾಡುತ್ತಾ ಪ್ರಾಣ ಬಿಡುವುದರಲ್ಲಿ ಇದ್ದಂತಹ ಪಕ್ಷಿಯನ್ನು ನೋಡಿ ಮಹಾತ್ಮರಾದಂತಹ ಧರ್ಮಾತ್ಮರಾದ ವಾಲ್ಮೀಕಿ ಮಹರ್ಷಿಗಳ ಹೃದಯದಲ್ಲಿ ಕರುಣಾರಸವು ಉದ್ಭೂತವಾಯಿತು. ಹೆಣ್ಣು ಪಕ್ಷಿಯ ರೋದನವನ್ನು ಕೇಳಿ ಮಹರ್ಷಿಗಳು ಹೃದಯದಿಂದ ಕರುಣಾರಸವು ಉಕ್ಕಿ ಹರಿಯಿತು. ಕರುಣಾಮಯರಾದ ವಾಲ್ಮೀಕಿಗಳು ನಿಷಾದನ ಕಾರ್ಯವನ್ನು ಅಧರ್ಮಾಚರಣೆ ಎಂದು ನಿಶ್ಚಯಿಸಿದರು.
ಮಹರ್ಷಿಗಳ ಅಂತಃಕರಣದಿಂದ ಉಕ್ಕಿ ಹರಿಯುತ್ತಿದ್ದಂತಹ ಆ ಕರುಣಾ ರಸದೊಡನೆ ಶ್ಲೋಕ ರೂಪವಾದಂತಹ ಈ ವಾಣಿಯು ವಾಲ್ಮೀಕಿಗಳ ಮುಖಾರವಿಂದದಿಂದ ಹೊರಟು ಬಂತು. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಮವಧೀಹಿ ಕಾಮಮೋಹಿತಂ. ಎಲೈ ಬೇಡನೆ, ನೀನು ಬಹಳ ಕಾಲದವರೆಗೆ ಸ್ಥಿರವಾಗಿ ಬದುಕಲಾರೆ. ಕಾಮೇಚ್ಛೆಯಿಂದ ಸುತ್ತಾಡುತ್ತಿದ್ದ ಕ್ರೌಂಚ ದಂಪತಿಗಳಲ್ಲಿ ಗಂಡು ಪಕ್ಷಿಯನ್ನು ಹೊಡೆದು ಕೊಂದಿರುವುದರಿಂದ ನಿನಗೂ ಬಾಳಿನಲ್ಲಿ ಬಹಳ ಕಾಲ ನೆಲೆ ಇಲ್ಲದಂತಾಗಲಿ. ಮರುಕ್ಷಣದಲ್ಲಿಯೇ ಮಾ ನಿಷಾದ ಎಂದು ಹೇಳಿದ ಮಹರ್ಷಿಗಳ ಹೃದಯದಲ್ಲಿ ಚಿಂತೆಯೂ ಉಂಟಾಯಿತು. ಈ ಪಕ್ಷಿಯ ನಿಮಿತ್ತವಾಗಿ ಶೋಕಪೀಡಿತನಾದ ನಾನು ಏನು ಹೇಳಿಬಿಟ್ಟೆನು? ತಪಸ್ವಿಯಾದ ನಾನೇಕೆ ತಪೋಹರಣಕ್ಕೆ ಕಾರಣವಾಗುವಂತಹ ಈ ಶಾಪವನ್ನು ಕೊಟ್ಟುಬಿಟ್ಟೆ? ಈ ರೀತಿಯಾಗಿ ಯೋಚಿಸುತ್ತಾ ವಾಲ್ಮೀಕಿಗಳು ಚಿಂತಾಪರರಾಗುತ್ತಾರೆ. ಕೆಲವು ನಿಮಿಷಗಳು ಹಾಗೆಯೇ ಚಿಂತಿಸುತ್ತಾ ಇದ್ದು ಕಡೆಗೆ ಮಹಾಪ್ರಾಜ್ಞರಾದ ವಾಲ್ಮೀಕಿ ಮಹರ್ಷಿಗಳು ಒಂದು ನಿರ್ಧಾರಕ್ಕೆ ಬಂದು ಶಿಷ್ಯನಾದ ಭರದ್ವಾಜನಿಗೆ ಹೇಳ್ತಾ ಇದ್ದಾರೆ. ಹೆಣ್ಣು ಹಕ್ಕಿಯ ಸಂಕಟವನ್ನು ಕಂಡು ಶೋಕದಿಂದ ಪೀಡಿತನಾದ ನನ್ನ ಮುಖದಿಂದ ಹೊರಟ ಈ ವಾಣಿಯು 4 ಪಾದಗಳಿಂದ ಕೂಡಿ ಸಮಾಕ್ಷರ ಉಳ್ಳದ್ದಾಗಿ ಪ್ರಾಸಬದ್ಧವಾಗಿ ತಂತಿಯ ವಾದ್ಯಗಳೊಡನೆ ಹಾಡಲು ಲಯಬದ್ಧವಾಗಿರುವ ಶ್ಲೋಕವಾಗಿ ಪರಿಣಮಿಸಲಿ. ಕೇವಲ ಪದಜಾಲವಾಗದಿರಲಿ, ನನ್ನ ಮಾತು ಶ್ಲೋಕ ರೂಪವಾಗಿ ಪರಿಣಮಿಸಲಿ ಎಂದು ವಾಲ್ಮೀಕಿಗಳು ಹೇಳಲು ಅವರ ಮುಖಾರವಿಂದದಿಂದ ಹೊರಟಂತಹ ಆ ಮಾತನ್ನು ಶಿಷ್ಯನಾದಂತಹ ಭರದ್ವಾಜನು ಬಾಯಿಪಾಠ ಮಾಡಿ ಹೇಳ್ತಾನೆ. ಅದರಿಂದ ಗುರುಗಳಾದ ವಾಲ್ಮೀಕಿಗಳಿಗೆ ಬಹಳ ಸಂತೋಷ ಉಂಟಾಗುತ್ತೆ. ಅನಂತರದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ಯಥಾವಿಧಿಯಾಗಿ ಸ್ನಾನ ಮಾಡಿ ಉದ್ವೇಗದ ಮುಖದಿಂದ ಹೊರಟಂತಹ ಶ್ಲೋಕವನ್ನೇ ಪುನಃ ಪುನಃ ಹೇಳ್ತಾರೆ. ಅದರ ಅರ್ಥ ಚಿಂತನೆಯನ್ನ ಮಾಡುತ್ತಾ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ವಿನಯ ಸಂಪನ್ನನಾದ ಭರದ್ವಾಜನು ಜಲಪೂರ್ಣವಾದ ಕಮಂಡಲವನ್ನು ತೆಗೆದುಕೊಂಡು ವಾಲ್ಮೀಕಿ ಮಹರ್ಷಿಗಳನ್ನು ಅನುಸರಿಸಿದನು. ಧರ್ಮವಿದರಾದಂತಹ ವಾಲ್ಮೀಕಿ ಮಹರ್ಷಿಗಳು ಶಿಷ್ಯ ಸಮೇತರಾಗಿ ಆಶ್ರಮವನ್ನು ಪ್ರವೇಶಿಸಿ ಸುಖಾಸನದಲ್ಲಿ ಕುಳಿತು ಪ್ರಯತ್ನವೇ ಇಲ್ಲದೆ ತಮ್ಮ ಮುಖದಿಂದ ಹೊರಟಂತಹ ಮಾ ನಿಷಾದ ಎಂಬ ಶ್ಲೋಕದ ವಿಷಯವನ್ನು ಕುರಿತು ಧ್ಯಾನ ಮಾಡುತ್ತಾ ಹಾಗೆಯೇ ಇತರ ಪುರಾಣ ಕಥೆಗಳನ್ನು ಸ್ಮರಿಸಿ ಹೇಳಿಕೊಳ್ಳುತ್ತಿದ್ದರು. ಆ ವೇಳೆಗೆ ಸರಿಯಾಗಿ ಲೋಕ ಸೃಷ್ಟಿಗೆ ಕಾರಣನಾದಂತಹ ಬ್ರಹ್ಮನು ಋಷಿ ಪುಂಗವರಾದ ವಾಲ್ಮೀಕಿ ಮಹರ್ಷಿಗಳನ್ನು ನೋಡುವ ಸಲುವಾಗಿ ಆಶ್ರಮಕ್ಕೆ ಬರ್ತಾನೆ. ವಾಲ್ಮೀಕಿಗಳು ಬ್ರಹ್ಮನನ್ನು ನೋಡಿ ಒಡನೆಯೇ ಮೇಲೆದ್ದರೂ ಅವರ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಬದ್ಧಾಂಜಲಿಗಳಾಗಿ ನಮಸ್ಕರಿಸಿ ವಿಸ್ಮಯದಿಂದ ಕೂಡಿದ ಮುಖಾರವಿಂದ ಉಳ್ಳವರಾಗಿ ಬ್ರಹ್ಮನ ಸಮೀಪದಲ್ಲಿಯೇ ನಿಂತುಕೊಳ್ತಾರೆ. ಮುಗುಳ್ನಗೆಯಿಂದ ವಿಧಿಪೂರ್ವಕವಾಗಿ ಕುಶಲ ಪ್ರಶ್ನೆ ಮಾಡಿ ಪಾದ್ಯ ಅರ್ಘ್ಯ ನಮಸ್ಕಾರಗಳನ್ನು ಸಮರ್ಪಿಸಿ ಅವನನ್ನು ಪೂಜಿಸ್ತಾರೆ. ಆ ನಂತರದಲ್ಲಿ ಭಗವಂತನಾದಂತಹ ಬ್ರಹ್ಮನು ವಾಲ್ಮೀಕಿಗಳಿಂದ ಪೂಜಾ ರೂಪವಾಗಿ ಸಮರ್ಪಿತವಾದ ಶ್ರೇಷ್ಠವಾದ ಆಸನದಲ್ಲಿ ಕುಳಿತು ವಾಲ್ಮೀಕಿ ಮಹರ್ಷಿಗಳಿಗೂ ಕುಳಿತುಕೊಳ್ಳಲು ನಿರ್ದೇಶನವನ್ನು ನೀಡುತ್ತಾನೆ. ಬ್ರಹ್ಮನ ಅನುಜ್ಞೆಯನ್ನು ಪಡೆದು ವಾಲ್ಮೀಕಿ ಮಹರ್ಷಿಗಳು ಆಸನವನ್ನು ಅಲಂಕರಿಸಿದರು. ಸಾಕ್ಷಾತ್ ಲೋಕ ಪಿತಾಮಹನಾದ ಚತುರ್ಮುಖ ಬ್ರಹ್ಮನು ಮುಂದೆಯೇ ಕುಳಿತಿದ್ದರೂ ವಾಲ್ಮೀಕಿ ಮಹರ್ಷಿಗಳು ಕ್ರೌಂಚ ಪಕ್ಷಿಯ ವಧೆಯನ್ನು ಮತ್ತು ತಮ್ಮ ಬಾಯಿಂದ ಬಂದಂತಹ ಮಾ ನಿಷಾದ ಶ್ಲೋಕವನ್ನು ಕುರಿತು ಚಿಂತಿಸುತ್ತಲೇ ಇದ್ದರು. ವೈರದಿಂದ ಕ್ರೌಂಚ ಪಕ್ಷಿಯನ್ನು ಹಿಡಿಯಲು ಯತ್ನಿಸಿದ ಪಾಪಾತ್ಮನಾದ ವ್ಯಾಧನು ನಿಶ್ಚಯವಾಗಿಯೂ ಕುತ್ಸಿತ ಕಾರ್ಯವನ್ನು ಮಾಡಿದನು. ಕ್ರೌಂಚ ಪಕ್ಷಿಗಳು ಮನೋಹರವಾಗಿ ಧ್ವನಿ ಮಾಡುತ್ತಿದ್ದವು, ರತಿ ಸುಖವನ್ನು ಅನುಭವಿಸುತ್ತಿದ್ದವು. ಅಂತಹ ಸ್ಥಿತಿಯಲ್ಲಿದ್ದಾಗ ನಿಷ್ಕಾರಣವಾಗಿ ಆ ದುಷ್ಕರ್ಮಿಯಾದಂತಹ ವ್ಯಾಧನು ಗಂಡು ಪಕ್ಷಿಯನ್ನು ಹೊಡೆದು ಕೊಂದುಬಿಟ್ಟನು. ತಮಸಾ ನದಿಯ ತೀರದಲ್ಲಿ ನೋಡಿದ ದೃಶ್ಯಗಳೆಲ್ಲವೂ ತರಂಗಗಳ ರೀತಿಯಲ್ಲಿ ಒಂದರ ಮೇಲೊಂದು ವಾಲ್ಮೀಕಿ ಮಹರ್ಷಿಗಳ ಮನೋಭೂಮಿಯಲ್ಲಿ ಕಾಣಲಿಕ್ಕೆ ಆರಂಭಿಸುತ್ತೆ.
ವ್ಯಾಧನು ಗಂಡು ಪಕ್ಷಿಯನ್ನು ಕೊಂದ ದೃಶ್ಯವನ್ನು ಕಂಡೊಡನೆಯೇ ಹೆಣ್ಣು ಪಕ್ಷಿಯು ಆರ್ತನಾದ ಮಾಡಿ ಅಳುತ್ತಿದ್ದ ದೃಶ್ಯವೂ ಅಲ್ಲಿ ಕಾಣುತ್ತದೆ. ಮಹರ್ಷಿಗಳ ಹೃದಯವು ಪುನಃ ಶೋಕದಿಂದ ಉದ್ವಿಗ್ನವಾಯಿತು. ಈ ರೀತಿಯಾಗಿ ಅಂತರ್ಗತವಾದಂತಹ ಮನಸ್ಸಿನಿಂದಲೇ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಬ್ರಹ್ಮನು ವಾಲ್ಮೀಕಿ ಮಹರ್ಷಿಗಳ ಮನೋಗತವಾದಂತಹ ವಿಷಯವನ್ನು ತಿಳಿದು ನಸು ನಕ್ಕು ವಾಲ್ಮೀಕಿ ಮಹರ್ಷಿಗಳಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಬ್ರಾಹ್ಮಣೋತ್ತಮ, ನಿನ್ನಿಂದ ಶ್ಲೋಕವೇ ರಚಿತವಾಗಿದೆ. ನಿನ್ನ ಮುಖಾರವಿಂದದಿಂದ ಪ್ರಯತ್ನವಿಲ್ಲದೆಯೇ ಹೊರಟ ಪದಜಾಲವು ಶ್ಲೋಕವಾಗಿಯೇ ಇರುವುದು. ಇದರಲ್ಲಿ ಸಂಶಯ ಪಡುವಂತಹ ಕಾರಣ ಇಲ್ಲ. ಈ ವಿಷಯವಾಗಿ ನೀನು ಚಿಂತಿಸಲು ಬೇಡ. ವಾಲ್ಮೀಕಿ ಮಹರ್ಷಿಯೇ, ನನ್ನ ಇಚ್ಛೆಯಿಂದಲೇ ನನ್ನ ಅನುಗ್ರಹದಿಂದಲೇ ಮಾ ನಿಷಾದ ಎಂಬ ಶ್ಲೋಕರೂಪವಾದ ವಾಣಿಯು ನಿನ್ನ ಮುಖಾರವಿಂದದಿಂದ ಹೊರಹೊಮ್ಮಿದೆ. ಇದೇ ವಿಧವಾದಂತಹ ತಂತ್ರಿ ಲಯದಿಂದ ಕೂಡಿರುವ 4 ಪಾದಗಳುಳ್ಳ ಶ್ಲೋಕಗಳಿಂದ ನೀನು ರಾಮನ ಚರಿತ್ರೆಯನ್ನು ರಚಿಸು. ಧರ್ಮಾತ್ಮನಾದ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವ ಶಾಸ್ತ್ರ ವಿಶಾರದನಾದ ಪರಾಕ್ರಮಿಯಾದ ಶ್ರೀರಾಮನ ಚರಿತ್ರೆಯನ್ನು ನೀನು ನಾರದರಿಂದ ಹೇಗೆ ಕೇಳಿರುವೆಯೋ ಅದೇ ಕ್ರಮದಲ್ಲಿ ರಚಿಸುವವನಾಗು. ಲಕ್ಷ್ಮಣ ಸಮೇತನಾದ ಆ ಶ್ರೀರಾಮನ ವಿಷಯವಾಗಿ ಎಲ್ಲರಿಗೂ ತಿಳಿದಿರುವ ವಿಷಯಗಳು ಮತ್ತು ಯಾರಿಗೂ ತಿಳಿಯದಿರುವ ರಹಸ್ಯ ವಿಷಯಗಳು, ರಾವಣಾದಿ ರಾಕ್ಷಸರ ವಿಷಯವಾಗಿ ಸರ್ವರಿಗೂ ತಿಳಿದಿರುವಂತಹ ವಿಷಯಗಳು ಮತ್ತು ಯಾರಿಗೂ ತಿಳಿಯದೇ ಇರುವ ರಹಸ್ಯ ವಿಷಯಗಳು, ವೈದೇಹಿಯ ವಿಷಯವಾಗಿ ಎಲ್ಲರಿಗೂ ತಿಳಿದಿರುವಂತಹ ಮತ್ತು ತಿಳಿಯದಂತಹ ರಹಸ್ಯ ವಿಷಯಗಳು ನಿನಗೆ ವೇದ್ಯವಾಗುತ್ತವೆ. ನಡೆದ ವೃತ್ತಾಂತಗಳೆಲ್ಲವೂ ನಿನಗೆ ಅಂಗೈನ ನೆಲ್ಲಿಕಾಯಿಯಂತೆ ಗೋಚರವಾಗುತ್ತದೆ. ನೀನು ರಚಿಸಲಿರುವ ರಾಮಾಯಣ ಕಾವ್ಯದಲ್ಲಿ ಅಸತ್ಯವು ಸ್ವಲ್ಪವಾದರೂ ಇರುವ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಪುಣ್ಯತಮವಾದ ಮನೋಹರವಾದ ಶ್ಲೋಕಬದ್ಧವಾದ ಶ್ರೀರಾಮನ ಕಥೆಯನ್ನು ನೀನು ರಚಿಸು. ಇದರಿಂದ ನಿನಗೆ ಮಹಾ ಯಶಸ್ಸು ಲಭಿಸುತ್ತದೆ. ಎಂದಿನವರೆಗೆ ಈ ಭೂಮಿಯಲ್ಲಿ ಪರ್ವತ, ಗಿರಿ, ದುರ್ಗಗಳು, ನದಿ, ನದ, ಸರೋವರಗಳು ಇರುವವೋ ಅಂದಿನವರೆಗೂ ನೀನು ರಚಿಸುವಂತಹ ರಾಮಾಯಣ ಕಥೆಯು ಸಮಸ್ತ ಲೋಕಗಳಲ್ಲಿಯೂ ಪ್ರಚಾರದಲ್ಲಿರುತ್ತದೆ. ಎಂದಿನವರೆಗೆ ನಿನ್ನಿಂದ ರಚಿತವಾದ ರಾಮಾಯಣವು ಪ್ರಚಾರದಲ್ಲಿರುವುದೋ ಅಂದಿನವರೆಗೂ ನೀನು ಮೇಲುಗಡೆ ಮತ್ತು ಕೆಳಗಡೆ ಇರುವ ನನ್ನ ಎಲ್ಲ ಉತ್ತಮ ಲೋಕಗಳಲ್ಲಿ ವಾಸ ಮಾಡಲು ಅರ್ಹನಾಗುವೆ. ಹೀಗೆ ಹೇಳಿ ಬ್ರಹ್ಮದೇವನು ಕುಳಿತಿದ್ದಲ್ಲಿಯೇ ಅಂತರ್ಧಾನ ಹೊಂದಿದನು. ಸಶಿಷ್ಯರಾದಂತಹ ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮನ ದರ್ಶನದಿಂದಲೂ ಮತ್ತು ಬ್ರಹ್ಮನು ಹೇಳಿದಂತಹ ಮಾತಿನಿಂದಲೂ ವಿಸ್ಮಯಗೊಂಡರು. ಶಿಷ್ಯರೆಲ್ಲರೂ ಪ್ರೀತರಾಗಿ ಮಾ ನಿಷಾದ ಎಂಬ ಶ್ಲೋಕವನ್ನು ಮತ್ತೆ ಮತ್ತೆ ಉಚ್ಚರಿಸ್ತಾರೆ. ಆ ಶ್ಲೋಕವನ್ನು ಉಚ್ಚರಿಸುತ್ತಿದ್ದಂತೆಲ್ಲ ಅವರಿಗೆ ಪುನಃ ಪುನಃ ಕೇಳುವ ಆಸಕ್ತಿ ಕೂಡ ಉಂಟಾಗ್ತಾ ಇತ್ತು. ಅವರೆಲ್ಲರೂ ನಡೆದ ವೃತ್ತಾಂತವನ್ನು ನೆನೆದು ವಿಸ್ಮಿತರಾಗಿ ಹೇಳ್ತಾರೆ, ನಮ್ಮ ಗುರುಗಳಾದ ವಾಲ್ಮೀಕಿಗಳು ಕ್ರೌಂಚ ಪಕ್ಷಿಯು ಸತ್ತು ಹೋದ ದುಃಖದಿಂದ ಸಮಾನಾಕ್ಷರಗಳುಳ್ಳ 4 ಪಾದಗಳಿಂದ ಕೂಡಿದ ಯಾವ ಶೋಕವಾಕ್ಯವನ್ನು ಹೇಳಿದರೋ ಅದು ಬಾರಿ ಬಾರಿಗೂ ಹೇಳುತ್ತಿದ್ದಂತೆ ಶ್ಲೋಕವಾಗಿ ಪರಿಣಮಿಸಿತು. ಶಿಷ್ಯರು ಹೇಳುತ್ತಿದ್ದಂತಹ ಮಾ ನಿಷಾದ ಶ್ಲೋಕವನ್ನು ಬಾರಿ ಬಾರಿಗೂ ಕೇಳಿ ಪರಮಾತ್ಮ ಚಿಂತಕರಾದ ವಾಲ್ಮೀಕಿಗಳಲ್ಲಿ ರಾಮಾಯಣ ಶ್ಲೋಕವನ್ನು ಇದೇ ವಿಧವಾದಂತಹ ಶ್ಲೋಕಗಳಿಂದ ರಚಿಸಬೇಕು ಎಂಬ ಬುದ್ಧಿ ಉಂಟಾಗುತ್ತದೆ. ಕೀರ್ತಿಮಂತರಾದ ಉದಾರವಾದ ಬುದ್ಧಿಯುಳ್ಳ ವಾಲ್ಮೀಕಿ ಮುನಿಗಳು ಶ್ರೀರಾಮನ ಯಶೋದಾಯಕವಾದ ಕಾವ್ಯವನ್ನು ಶ್ರೇಷ್ಠ ವೃತ್ತಗಳಿಂದಲೂ ಒಳಗೂ ಹೊರಗೂ ಸ್ಫುಟವಾಗಿ ತೋರುವ ದ್ರಾಕ್ಷಾ ಪಾಕ ಎನಿಸುವ ರಸ ಸಂವಿಧಾನದಿಂದಲೂ ರಸವ್ಯಂಜಕಗಳಾದ ಪದಗಳ ಜೋಡಣೆಯಿಂದಲೂ ಓದುಗರ ಮನಸ್ಸಿಗೆ ರಮ್ಯವಾಗಿರುವುದಾಗಿಯೂ ಇರುವ ಸಮಾಕ್ಷರಗಳಿಂದ ಕೂಡಿರುವ 100 ಶ್ಲೋಕಗಳಿಂದ ರಚಿಸಿದರು. ಶಾಸ್ತ್ರಾನುರೂಪವಾಗಿರುವ ಸಮಾಸಗಳಿಂದಲೂ ಸಂಧಿಗಳಿಂದಲೂ ಪದಗಳ ವ್ಯುತ್ಪತ್ತಿಗಳಿಂದಲೂ ಕೂಡಿರುವ ಸಮ ಎಂಬ ಲಕ್ಷಣದಿಂದಲೂ ಮಾಧುರ್ಯ ಲಕ್ಷಣದಿಂದಲೂ ಅರ್ಥ ವ್ಯಕ್ತಿ ಎಂಬ ಲಕ್ಷಣದಿಂದಲೂ ಕೂಡಿದ ವಾಕ್ಯಗಳಿಂದ ಬದ್ಧವಾದ
ವಾಲ್ಮೀಕಿ ಮಹರ್ಷಿ ಪ್ರಣೀತವಾದ ರಾವಣನ ವಧೆಯಿಂದ ಕೂಡಿರುವ ರಘುಶ್ರೇಷ್ಠನಾದಂತಹ ಶ್ರೀರಾಮನ ಚರಿತ್ರೆಯನ್ನು ಆಲಿಸಿರಿ. ಇಲ್ಲಿಗೆ ಬಾಲಕಾಂಡದ 2ನೆಯ ಸರ್ಗ ಸಮಾಪ್ತಿಗೊಂಡಿದೆ. ಧನ್ಯವಾದಗಳು.